ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಆಯಿ ಮತ್ತು ರಾಜದೇವ ಸಿಂಧು ಚಿತ್ರದ ಮುಹೂರ್ತ ಸಮಾರಂಭವು ಶ್ರೀ ರೇಣುಕಾಂಬಾ ಸ್ಟುಡಿಯೋ ಮಲ್ಲೇಶ್ವರಂನಲ್ಲಿ ಜರುಗಿತು. ಕಲಾವಿದರು ರಾಘವೇಂದ್ರ ರಾಜ್ಕುಮಾರ್, ಸುಧಾರಾಣಿ, ಭಾರ್ಗವ್, ಶ್ವೇತಾ, ಚಾವಸಕ್ಕಿ, ಆರ್ ಮೋನಿಕಾ, ಸ್ವಾತಿ ಪ್ರಭು, ಅಕ್ಷಯ್ ಮುಂತಾದವರು. ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ನಿರ್ದೇಶನ ದುರ್ಗಾ ಮೋಹನ್. ನಿರ್ಮಾಣ RSP ಪ್ರೊಡಕ್ಷನ್, ಚಿನ್ಮಯಿ ಸಿನಿ ಕ್ರಿಯೇಷನ್. ಆಯಿ ಮತ್ತು ರಾಜದೇವ ಸಿಂಧು ಎರಡೂ ಚಿತ್ರದ ಮುಹೂರ್ತ ಸಮಾರಂಭವು ಶ್ರೀ ರೇಣುಕಾಂಬಾ ಸ್ಟುಡಿಯೋದಲ್ಲಿ ನೆರವೇರಿತು. ಹಲವಾರು ಗಣ್ಯರು ಮತ್ತು ಚಿತ್ರದ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದರು. गोदावरी सरस्वती नर्मदा सिंधु कावेरी जलेस्मिन् नदीं प्रोक्षताभ्यमः ध्यायामि ध्यानं समर्पयामि आवाहयामि रत्नसिंहासनं समर्पयामि पादयोः वाक्यं वाक्यं समर्पयामि हस्तयोः अर्घ्यमर्घ्यं समर्पयामि अग्रे देव सर्वानां धूपोऽयं मृदविद्यता श्रीमः गङ्गा कलशदेवताभ्यो नमः निवेदकुमान्त्रापयामि ಖುಷಿ ಆಗ್ತಿದೆ. ಸೊ ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್. ಸೊ ನಮ್ಮ ದುರ್ಗಾ ಮೋಹನ್ ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮೀ. ಏಕೆಂದರೆ ಡ್ಯುಯಲ್ ರೋಲ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದೀನಿ. ಸೊ ಸ್ಟೋರಿ ತುಂಬ ಚೆನ್ನಾಗಿದೆ, ಹೇಳೋಕ್ಕೆ ಏನೋ ಬಿಟ್ಟಿಲ್ಲ, ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಇನ್ನೊಂದೇನೆಂದರೆ ಲೈಕ್ ಇದರಲ್ಲಿ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ದಾರೆ. ಸೊ ಪ್ರತಿಯೊಂದು ಲೈಕ್ ಅಂದರೆ ತುಂಬ ಕ್ಯೂಟಾಗಿ ಪ್ರತಿಯೊಂದು ಲವ್ಗೂ ಒಂದು ಒಳ್ಳೆ ರೀಸನ್ ಥರ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗುವಂಥ ಒಂದು ಮಾರಲ್ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ನವಂಬರಲ್ಲಿ ಸ್ಟಾರ್ಟ್ ಆಗ್ತಿದೆ ಶೂಟಿಂಗ್, ಅವ್ರು ಹೇಳ್ದಂಗೆ. ಸೊ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಯುನೀಕ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತು ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ. ಸೊ ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು ಸರ್. ಇದು ಒಂದು ಕಾಲ್ಪನಿಕ ಕತೆ, ಆದರೆ ನಮಗೆ ಕರ್ನಾಟಕದಲ್ಲಿ ನಾವು ಮಹಾರಾಜರು ಅಂತ ಅಂದ್ಕೊಂಡಾಗ ನಮಗೆ ನೆನಪಿಗೆ ಬರೋದು ಕೃಷ್ಣದೇವರಾಯರು. ಅವರು ಮಾಡಿದಂತಹ ಒಳ್ಳೆಯ ಕಾರ್ಯಗಳೇನಿದೆ, ಅವ್ರ ಕಾಲದಲ್ಲಿ ಇದ್ದಂತಹ ಕಲಾವಿದಗಳನ್ನ ಹೇಗೆ ರೀತಿ ಪ್ರೋತ್ಸಾಹಿಸ್ತಾ ಇದ್ರು, ಆಮೇಲೆ ಯಾತ್ರಾರ್ಥಿಗಳಿಗೆ ಯಾವ್ಯಾವ್ದು ಸಹಾಯ ಮಾಡಿದ್ರು, ಆ ಎಲ್ಲ ತುಣುಕುಗಳನ್ನು ಇಟ್ಕೊಂಡು ನಮಗೆ ಬಂದಂಥ ಒಂದು ಕಾಲ್ಪನಿಕ ಕಥೆನ ತೋರಿಸ್ಬಿಟ್ಟು ಇದಕ್ಕೆ ರಾಜ ದೇವ ಸಿಂಧು ಅಂತ ಹೇಳ್ತೀವಿ. ಇದರಲ್ಲಿ ಆ್ಯಕ್ಚುಲಿ 3 ಜನದ ಹೆಸರಿದೆ. ಅಲ್ಲಿ ರಾಜ ಅನ್ನೋನು ಈಗಿನ ರಾಜ ಅಂತ ಒಬ್ಬ ಡೆಲಿವರಿ ಬಾಯ್ ಪಾತ್ರ ಮಾಡ್ತಾ ಇರೋದು. ದೇವರಾಯ ಅನ್ನೋ ಪಾತ್ರ ಬಂದಿರೋದು ಫ್ಲಾಶ್ ಬ್ಯಾಕಲ್ಲಿ ಬರುವಂಥದ್ದು ಸೀನು. ಆಮೇಲೆ ಸಿಂಧು ಅನ್ನೋದು ಸಿಂಧುಜಾ ಅಂತ. ಸೊ ಅದನ್ನು ಸೇರಿಸಿ ನಾವು ಇದಕ್ಕೆ ಹೆಸರು ಟೈಟ್ಲ್ ಮಾಡಿರೋ ಆ ಥರ ರಾಜ ದೇವ ಸಿಂಧು ಅಂತ ಒಂದು ಹೊಸ ರಾಜ ದೇವ ಸಿಂಧು. ಈ ನೇಮ್ ಒಂಥರ ಸೌಂಡ್ ಇವಾಗಲೇ ಡಿಫ್ರೆಂಟ್ ಆಗಿದೆ. ಪೌರಾಣಿಕ ಕಥೆಗಳು ಬರೋದು ತುಂಬ ರೇರ್. ಐ ಡೋಂಟ್ ನೋ ಪೌರಾಣಿಕ ಕಥೆನ ಲವ್ ಸ್ಟೋರಿನ ಅಂತ ಸಮ್ ರಿಲೇಟೆಡ್ ಅನಿಸ್ತಿದೆ. ಅದಾಗಲೇ ತುಂಬ ಖುಷಿ ಆಯಿತು. ರಾಜ ದೇವ ಸಿಂಧು, ನೈಸ್ ನೇಮ್. ಸೊ ಇವತ್ತು ಈ ಒಂದು 2 ಮೂವೀಸ್ನ ಲಾಂಚ್ ಮುಹೂರ್ತ ಅಂತಲೇ ಇವತ್ತು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇಟ್ ಕ್ಯಾನ್ ಬಿ ಟೈಮ್ನೂ ಆಗುತ್ತೆ. 2 ಮೂವೀಸ್ದು ಕವರೇಜ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತಲೇ ಮಾಡಿರ್ಬೋದೇನೋ ಡೈರೆಕ್ಟರ್ ಅವರು. ಸೊ ಟೈಮ್ ಈಸ್ ವೆರಿ ಪ್ರೆಷಿಯಸ್ ನಮಗೆಲ್ಲರಿಗೂ. ತುಂಬ ಖುಷಿ ಆಗುತ್ತೆ. ಇವತ್ತು ಒಂದು ಕೃಷ್ಣದೇವರಾಯರ ಒಂದು ಸರ್ ಆಕ್ಚುಲಿ ಸಿನಿಮಾ ಏನು ಡಿಮ್ಯಾಂಡ್ ಮಾಡುತ್ತೆ, ಇವತ್ತು ನಾವು ಏನೋ ಅಂತ ಮೈಂಡಲ್ಲಿ ಬರ್ತೀವಿ. ಆಕ್ಚುಲಿ ಫಸ್ಟ್ ಸಿನಿಮಾ ಅಲ್ವಾ, ಅಂದಾಜು ಸರ್ ಹೇಳಕ್ ಹೆಂಗಂದ್ರೆ ಯೂನಿಟ್ ಇರುತ್ತೆ, ಆಕ್ಟರ್ಸ್ ಪೇಮೆಂಟ್ಸ್ ಇರುತ್ತೆ, ಲೊಕೇಶನ್ ಚಾರ್ಜು, ಫುಡ್, ಲೊಕೇಶನ್ ಬೇರೆ ಬೇರೆದು ಚಾರ್ಜಸ್ ಎಲ್ಲ ಇರುತ್ತೆ. ಅದ್ಬಿಟ್ಟು ಬೇರೆ ಬೇರೆ ವರ್ಕ್ಸ್ ಇರುತ್ತಲ್ಲ, ಅದನ್ನೆಲ್ಲ ನೋಡಿ ಸಿನಿಮಾ ಬಂದು 2 ಐ ತಂಡಕ್ಕೆ ಮತ್ತೆ ರಾಜ ದೇವ ಸಿಂಧು ಇದು ಒಂದು ನನಗೂ ಹಿಂಟ್ ಸ್ಲೈಟ್ ಹೇಳಿದ್ದಾರೆ. ಬಟ್ ದುರ್ಗಾ ಮೋಹನ್ ಅವ್ರ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಟ್ Hello, my name is Akshata. I'm from Rajasthan. On and but up there itself. Yeah. Okay. Okay, so my character will be reporter. My character will be reporter. ನಾನು ಶ್ವೇತಾ ಅಂತ. This is my 3rd film. Second is running parallel. So like thank you so much director sir and Bhargav sir for this opportunity, and I'm really looking forward to put all my efforts into the character and feel the life for the character. ಫಿಲ್ಮ್ ಮಾಡ್ತಾ ಇದ್ದೀವಿ. ಇವಾಗ ಸರ್ ಜೊತೆ ಮಾತಾಡಿದ್ದೀನಿ ನೆಕ್ಸ್ಟು ಫಿಲ್ಮ್ಗೆ. ಸ್ಟೋರಿ ಬಗ್ಗೆ ಸರ್ ಹೇಳಬೇಕು, ಮೂವಿ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನು ತೋರಿಸಿದೆ ನನ್ನ ಕೆಲಸ ಇರೋದು. ಸೊ ನಾನು ಹೇಳಕ್ಕೇನಿಲ್ಲ. ಏನು ಸರ್, ಅದು ನಮ್ಮ ಯೂನಿಫಾರ್ಮ್ ಥರನೇ ಆಗ್ಬಿಟ್ಟಿದೆ. ಹಿಂದೆ ನವದಿಗಂತ ಅಂತ ನಮ್ಮ ಟೈಟ್ಲ್ ಇದೆ.
ಸೊ ಯಾವುದೇ ಶೂಟ್ ಹೋದ್ರೂ ಅಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ಸೇಫ್ಟಿಗೋಸ್ಕರ ನಾನು DOP ಅಂತ ಟಿ ಶರ್ಟ್ ಹಾಕೊಂಡು ಬಿಡ್ತೀನಿ. ಅಲ್ಲಿ ನೇತ್ರಾವತಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಸರ್ ನಾನು ಬ್ಯುಸಿ ಇದೆ ಅಂತ ನನಗೇನು ಕಾಲ್ ಬಂದಿರಲಿಲ್ಲ. ಬಟ್ ಒಂದು ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.